ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಕನ್ನಡ ಚಲನಚಿತ್ರಗಳ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಭೈರತಿ ರಣಗಲ್. ಈ ಚಿತ್ರ ಶಿವರಾಜ್ ಕುಮಾರ್ ಅವರ ನಟನೆಯಲ್ಲಿ ಹಾಗೂ ನರ್ತನ್ ಅವರ ಡೈರೆಕ್ಷನ್ನಲ್ಲಿ ಮೂಡಿಬರುತ್ತಿರುವ ಚಿತ್ರ. ಈ ಚಿತ್ರ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಆಗಿದೆ. ಈ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು, ಈ ಚಿತ್ರದ ಫಸ್ಟ್ ವಿಡಿಕ್ಟ್ ಇದೇ ಜುಲೈ 12ಕ್ಕೆ ರಿಲೀಸ್ ಆಗಲಿದೆ ಹಾಗೂ ಈ ಚಿತ್ರದ ಆಡಿಯೋ ರೈಟ್ಸನ್ನು ಆನಂದ್ ಆಡಿಯೋ ಅವರು ಖರೀದಿಸಿದ್ದಾರೆ. ನಮ್ಮ ಮುಂದಿನ ಅಪ್ಡೇಟ್ ಭೈರವನ ಕೊನೆಪಾಠ. ಇದು ಶಿವರಾಜ್ ಕುಮಾರ್ ಹಾಗೂ ಹೇಮಂತ್ ಎಮ್ರಾವ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವ ಮುಂದಿನ ಚಿತ್ರ. ಈ ಚಿತ್ರವನ್ನು ವೈಶಾಖ್ ಜೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಈ ಚಿತ್ರದ ಟೈಟಲ್ ಆಲ್ರೆಡಿ ರಿಲೀಸ್ ಆಗಿದ್ದು, ಈ ಚಿತ್ರದ ಫಸ್ಟ್ ಲುಕ್ ಅನ್ನು ಇದೇ 8 ತಾರೀಕು ಅಂದರೆ ಇವತ್ತು ಸಂಜೆ 8 ಗಂಟೆಗೆ ರಿಲೀಸ್ ಮಾಡಲಿದ್ದಾರೆ. ಇದೊಂದು ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದು, ಇದು ಕನ್ನಡ, ತೆಲುಗು, ತಮಿಳ್ ಹಾಗೂ ಮಲಯಾಳಂನಲ್ಲಿ ಕೂಡ ರಿಲೀಸ್ ಆಗಲಿದೆ. ಬಗೀರ. ಶ್ರೀಮುರಳಿ ಅವರು ನಟಿಸುತ್ತಿರುವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಬಗೀರ. ಈ ಚಿತ್ರವನ್ನು ಪ್ರಶಾಂತ್ ನೀಲ್ ಅವರು ಬರೆದಿದ್ದಾರೆ ಹಾಗೂ ಡಾಕ್ಟರ್ ಸೂರಿ ಅವರು ನಿರ್ದೇಶನ ಮಾಡುತ್ತಿದ್ದಾರೆ ಹಾಗೂ ಹೊಂಬಾಲೆ ಫಿಲ್ಮ್ಸ್ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಸದ್ಯಕ್ಕೆ ಚಿತ್ರದ ಶೂಟಿಂಗ್ ಮುಗಿದಿದ್ದು, ಚಿತ್ರತಂಡವು ಫಸ್ಟ್ ಸಿಂಗಲ್ ಸಾಂಗ್ ಅನ್ನು ರಿಲೀಸ್ ಮಾಡುವ ಯೋಚನೆಯಲ್ಲಿದೆ. ಈ ಚಿತ್ರ ಭಾರಿ ನಿರೀಕ್ಷೆ ಮೂಡಿಸಿದ್ದು, ಈ ಚಿತ್ರ ಇದೇ 2024ರಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಪೇಪೆ. ವಿನಯ್ ರಾಜ್ಕುಮಾರ್ ಅವರ ನಟನೆಯ ಮುಂದಿನ ಚಿತ್ರ ಪೇಪೆ. ಈ ಚಿತ್ರವನ್ನು ಶ್ರೀಲೇಶ್ ಎಸ್ ನಾಯರ್ ಅವರು ಡೈರೆಕ್ಟ್ ಮಾಡುತ್ತಿದ್ದಾರೆ. ಈ ಚಿತ್ರ ತಂಡದವರು ಆಗಸ್ಟ್ನಲ್ಲಿ ರಿಲೀಸ್ ಮಾಡುವ ಪ್ಲ್ಯಾನ್ ಮಾಡಿಕೊಂಡಿದ್ದು, ಸದ್ಯಕ್ಕೆ ಆಗಸ್ಟ್ನಲ್ಲಿ ಭೀಮಾ ರಿಲೀಸ್ ಆಗಲಿದೆ. ಇದರ ಜೊತೆ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಚಿತ್ರ ಕೂಡ ರಿಲೀಸ್ ಆಗುವ ಸಾಧ್ಯತೆಗಳಿವೆ. ನೋಡೋಣ ಯಾವೆಲ್ಲ ಚಿತ್ರಗಳು ಆಗಸ್ಟ್ನಲ್ಲಿ ರಿಲೀಸ್ ಆಗಲಿದೆ ಎಂದು. ರಾಮಾಯಣ. ಇದು ಕೂಡ ವಿನಯ್ ರಾಜ್ಕುಮಾರ್ ಅವರ ಅಪ್ಕಮಿಂಗ್ ಮೂವಿಯಾಗಿದೆ. ಇದೊಂದು ಮಾಸ್ ಎಂಟರ್ಟೈನರ್ ಮೂವಿ ಆಗಲಿದೆ. ಒಂದು ಸರಳ ಪ್ರೇಮ ಕಥೆಯಲ್ಲಿ ಕ್ಲಾಸ್ ಆಗಿದ್ದ ವಿನಯ್ ರಾಜ್ಕುಮಾರ್ ಅವರು ತಮ್ಮ ಮುಂದಿನ 2 ಸಿನಿಮಾಗಳಲ್ಲಿ ಕೂಡ ಮಾಸ್ ಅಪಿಯರೆನ್ಸಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಇದರ ಅಪ್ಡೇಟ್ ಬಂದು, ಈ ಚಿತ್ರದಲ್ಲಿ ಲೂಸ್ಮಾದ ಯೋಗಿ ಅವರು ನಟಿಸುತ್ತಿದ್ದು, ಚಿತ್ರತಂಡವು ಅವರ ಹುಟ್ಟುಹಬ್ಬಕ್ಕಾಗಿ ಒಂದು ಪೋಸ್ಟರ್ ರಿಲೀಸ್ ಮಾಡಿದೆ. ಸಿದ್ಲಿಂಗು 2. ಲೂಸ್ಮಾದ ಯೋಗಿ ಅವರ ಅಪ್ಕಮಿಂಗ್ ಮೂವಿ ಸಿದ್ಲಿಂಗ್ 2. ಚಿತ್ರತಂಡವು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಪೋಸ್ಟರ್ ರಿಲೀಸ್ ಮಾಡಿದೆ ಹಾಗೂ ಇವರ ಇನ್ನೊಂದು ಅಪ್ಕಮಿಂಗ್ ಮೂವಿಯಾದ ರೋಜಿ ಚಿತ್ರತಂಡ ಕೂಡ ಇವರಿಗೆ ಒಂದು ಪೋಸ್ಟರ್ ರಿಲೀಸ್ ಮಾಡಿದೆ. ಮ್ಯಾಕ್ಸ್. ಕಿಚ್ಚ ಸುದೀಪ್ ಅವರ ನಟನೆಯ ಅಪ್ಕಮಿಂಗ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಮ್ಯಾಕ್ಸ್. ಈ ಚಿತ್ರವನ್ನು ವಿಜಯ್ ಕಾರ್ತಿಕೇಯ ಅವರು ಡೈರೆಕ್ಟ್ ಮಾಡುತ್ತಿದ್ದಾರೆ. ವಿ ಕ್ರಿಯೇಷನ್ ಹಾಗೂ ಕಿಚ್ಚ ಎಂಟರ್ಟೈನ್ಮೆಂಟ್ ಅವರು ಜೊತೆಯಾಗಿ ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಸದ್ಯಕ್ಕೆ ಚಿತ್ರದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು, ಚಿತ್ರವನ್ನು ಆಗಸ್ಟ್ನಲ್ಲಿ ರಿಲೀಸ್ ಮಾಡುವ ಪ್ಲ್ಯಾನ್ ಮಾಡಿಕೊಂಡಿದೆ. ಕೆಲವೊಂದು ಬಸ್ಗಳ ಪ್ರಕಾರ ಈ ಚಿತ್ರ ಆಗಸ್ಟ್ 15ಕ್ಕೆ ರಿಲೀಸ್ ಆಗಲಿದೆ. ಸದ್ಯಕ್ಕೆ ಈ ತಿಂಗಳಲ್ಲಿ ಅಂದರೆ ಜುಲೈಯಲ್ಲಿ ಈ ಚಿತ್ರದ ದೊಡ್ಡ ಅಪ್ಡೇಟ್ ಒಂದು ಹೊರಬೀಳಲಿದೆ. ಭಾರಿ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದೆ. ವಿಕ್ರಾಂತ್ ರೋಣ ಆದ ಬಳಿಕ ಕಿಚ್ಚ ಸುದೀಪ್ ಅವರ 2 ವರ್ಷದಿಂದ ಯಾವುದೇ ಚಿತ್ರ ಕೂಡ ರಿಲೀಸ್ ಆಗಿಲ್ಲ. ಹಾಗಾಗಿ 2 ವರ್ಷಗಳ ಬಳಿಕ ಕಿಚ್ಚ ಸುದೀಪ್ ಅವರ ಒಂದು ಚಿತ್ರ ರಿಲೀಸ್ ಆಗಲಿದೆ. ನೀವು ಈ ಮೂವಿಗಾಗಿ ಎಷ್ಟು ವೇಟ್ ಮಾಡುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ. BRB ಅಪ್ಡೇಟ್. ಕಿಚ್ಚ ಸುದೀಪ್ ಅವರ ಅಪ್ಕಮಿಂಗ್ ಮೂವೀಸ್ನಲ್ಲಿ ಒನ್ ಆಫ್ ದ ಮೋಸ್ಟ್ ಎಕ್ಸೈಟೆಡ್ ಪ್ರಾಜೆಕ್ಟ್ ಅಂದರೆ ಅದು BRB ಬಿಲ್ಲಾರಂಗ ಭಾಷಾ. ಇದೊಂದು ಫ್ಯೂಚರಿಸ್ಟಿಕ್ ಮೂವಿಯಾಗಿದ್ದು, ಇದು 2209 ADಯಲ್ಲಿ ನಡೆಯುವಂಥ ಕಥೆಯಾಗಿದೆ. ಅಂದರೆ ಪ್ರಭಾಸ್ ಅವರ ಕಲ್ಕಿ ಮೂವಿ ಅದೇ ರೀತಿ ಫ್ಯೂಚರಿಸ್ಟಿಕ್ ಮೂವಿಯಾಗಲಿದೆ. ಈ ಚಿತ್ರವನ್ನು ಅನೂಪ್ ಭಂಡಾರಿ ಅವರು ನಿರ್ದೇಶನ ಮಾಡಲಿದ್ದಾರೆ. ಈಗ ಇದರ ಅಪ್ಡೇಟ್ ಬಂದು, ಈ ಚಿತ್ರದ ಕುರಿತು ಕಿಚ್ಚ ಸುದೀಪ್ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಅದರ ಕ್ಯಾಪ್ಷನ್ನಲ್ಲಿ ಬರೆದಿದ್ದಾರೆ, BRB ಡಿಮ್ಯಾಂಡ್ಸ್ ಮೋರ್, ಮಚ್ ಮೋರ್ ಎಂದು ವರ್ಕೌಟ್ನ ಒಂದು ಪಿಕ್ಚರ್ ಅನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅಂದರೆ BRBಯಲ್ಲಿ ಕಿಚ್ಚ ಸುದೀಪ್ ಅವರು ತುಂಬಾ ಫಿಟ್ ಆ್ಯಂಡ್ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಹಾಗಾಗಿ ಈ ಮೂವಿಗಾಗಿ ತುಂಬಾ ವರ್ಕೌಟ್ ಅನ್ನು ನಡೆಸುತ್ತಿದ್ದಾರೆ. ಈ ಪೋಸ್ಟ್ ಅನ್ನು ನೋಡುತ್ತಿದ್ದರೆ BRB ಕೂಡ 2025ಯಲ್ಲಿ ಬರುವ ಸಾಧ್ಯತೆ ಇದೆ. ನಾನು ಕೂಡ ಈ ಮೂವಿಗಾಗಿ ಎಕ್ಸೈಟ್ ಆಗಿದ್ದೇನೆ. ಸೊ ಲೆಟ್ಸ್ ವೇಟ್ ಆ್ಯಂಡ್ ಸಿ ಏನಾಗುತ್ತೆ ಅಂತ. ಭೀಮಾ. ಸಲಗ ಆದ ಮೇಲೆ ವಿಜಯ್ ಅವರು ಡೈರೆಕ್ಟ್ ಮಾಡುತ್ತಿರುವ ಮುಂದಿನ ಸಿನಿಮಾ ಭೀಮಾ. ಚಿತ್ರದ 3 ಸಾಂಗ್ ರಿಲೀಸ್ ಆಗಿದ್ದು, ಎಲ್ಲ ಕಡೆ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತಿದೆ. ಈ ಚಿತ್ರ ಡ್ರಗ್ಸ್ಗೆ ಒಳಗಾಗಿರುವ ಯುವಕರು ಹಾಗೂ ಕೆಲವೊಂದು ನೈಜ ಘಟನೆಗಳನ್ನು ಆಧಾರಿತ ಚಿತ್ರವಾಗಿದೆ ಎಂದು ಹೇಳಲಾಗುತ್ತಿದೆ. ಈ ಚಿತ್ರದಲ್ಲಿ ಹೈ ವೋಲ್ಟೇಜ್ ಆ್ಯಕ್ಷನ್ ಸೀಕ್ವೆನ್ಸ್ಗಳಿದ್ದು, ಚಿತ್ರವು ಒಳ್ಳೆಯ ಸೋಷಲ್ ಮೆಸೇಜ್ ಜೊತೆ ಮಾಸ್ ಎಂಟರ್ಟೈನರ್. ಈ ಚಿತ್ರ ಇದೇ ಆಗಸ್ಟ್ 9ಕ್ಕೆ ರಿಲೀಸ್ ಆಗಲಿದ್ದು, ಚಿತ್ರದ ಟ್ರೈಲರ್ ಹಾಗೂ ಟೀಸರ್ನ ಅಪ್ಡೇಟ್ ಇದೇ ತಿಂಗಳ ಕೊನೆಯಲ್ಲಿ ಹಾಗೂ ಆಗಸ್ಟ್ ತಿಂಗಳ ಮೊದಲಲ್ಲಿ ಬರಬಹುದು. ಇನ್ನು ಪ್ರಜ್ವಲ್ ದೇವರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಮುಂದಿನ ಚಿತ್ರವಾದ ಗಣ ಚಿತ್ರತಂಡದಿಂದ ಒಂದು ಪೋಸ್ಟರ್ ರಿಲೀಸ್ ಮಾಡಲಾಗಿದೆ. ಹಾಗೂ ಇನ್ನೊಂದು ಅಪ್ಕಮಿಂಗ್ ಮೂವಿಯಾದ ರಾಕ್ಷಸ ಚಿತ್ರತಂಡವು ಇವರ ಹುಟ್ಟುಹಬ್ಬಕ್ಕೆ ಫಸ್ಟ್ ಲುಕ್ ರಿವೀಲ್ ಮಾಡಿದೆ.
ಈ ಪೋಸ್ಟರ್ ತುಂಬಾ ಇಂಪ್ರೆಸಿವ್ ಆಗಿದೆ. ಇವರ ಮುಂದಿನ ಚಿತ್ರವಾದ ಕರಾವಳಿ ಚಿತ್ರ. ಈ ಚಿತ್ರ ತುಂಬಾ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿದೆ ಹಾಗೂ ಈ ಚಿತ್ರದಲ್ಲಿ ಕೂಡ ಒಂದು ಪೋಸ್ಟರ್ ರಿಲೀಸ್ ಮಾಡಿ ಪ್ರಜ್ವಲ್ ದೇವರಾಜ್ ಅವರಿಗೆ ವಿಶ್ ಮಾಡಲಾಯಿತು. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಇವರ ಬರ್ತ್ಡೇ ಕೂಡ ಇದೇ ತಿಂಗಳಲ್ಲಿ ಇದ್ದ ಕಾರಣ ಇವರ ಅಪ್ಕಮಿಂಗ್ ಮೂವೀಸ್ ಆದ ಕೃಷ್ಣಂ ಪನಾಯ ಸಗಿ ಟೀಮ್ ಇವರಿಗೆ ವಿಶ್ ಮಾಡಿ ಒಂದು ಪೋಸ್ಟರ್ ರಿಲೀಸ್ ಮಾಡಿದೆ. ಈ ಚಿತ್ರ ಇದೇ ಆಗಸ್ಟ್ 15ಕ್ಕೆ ರಿಲೀಸ್ ಆಗಲಿದೆ. ಚಿತ್ರದ ಸೆನ್ಸರ್ ಆಗಿದ್ದು ಚಿತ್ರ U/A ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿದೆ. ಹಾಗೆ ಇವರ ಅಪ್ಕಮಿಂಗ್ ಮೂವಿಯಾದ ರಮೇಶ್ ಅರವಿಂದ್ ಹಾಗೂ ಗಣೇಶ್ ಅವರು ಒಟ್ಟಿಗೆ ನಟಿಸುತ್ತಿರುವ ಚಿತ್ರದ ಫಸ್ಟ್ ಲುಕ್ ಇದೇ ಆಗಸ್ಟ್ 16ಕ್ಕೆ ರಿಲೀಸ್ ಆಗಲಿದೆ. ಇನ್ನು ದಿಗಂತ್ ಹಾಗೂ ಧನ್ಯಾ ರಾಮ್ಕುಮಾರ್ ಅವರು ನಟಿಸುತ್ತಿರುವ ಪೌಡರ್ ಚಿತ್ರದ ಮಿಷನ್ ಸಾಂಗ್ ರಿಲೀಸ್ ಆಗಿದೆ. ಈ ಚಿತ್ರ ಕೂಡ ಇದೇ ಆಗಸ್ಟ್ 15ಕ್ಕೆ ರಿಲೀಸ್ ಆಗುತ್ತಿದೆ. ಈ ಚಿತ್ರವನ್ನು KRG ಸ್ಟುಡಿಯೋಸ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಏಕಂ ಇದೊಂದು ವೆಬ್ ಸೀರೀಸ್ ಆಗಿದ್ದು ಇದರಲ್ಲಿ ರಾಜ್ ಬಿ ಶೆಟ್ಟಿ, ಪ್ರಕಾಶ್ ರಾಜ್, ಶೈನ್ ಶೆಟ್ಟಿ ಹಾಗೆ ಕೆಲವರು ಆ್ಯಕ್ಟರ್ಸ್ನವರು ಒಟ್ಟಿಗೆ ನಟಿಸಿರುವಂಥ ಒಂದು ವೆಬ್ ಸೀರೀಸ್. ಹಾಗೆ ರಾಜ್ ಬಿ ಶೆಟ್ಟಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇದೇ ವೆಬ್ ಸೀರೀಸ್ನ ಒಂದು ಟ್ರೈಲರನ್ನು ರಿಲೀಸ್ ಮಾಡಲಾಗಿದೆ. ಈ ವೆಬ್ ಸೀರೀಸ್ ಇದೇ ಜುಲೈ 13ಕ್ಕೆ ಸ್ಟಾರ್ಟ್ ಆಗಲಿದ್ದು ಈ ವೆಬ್ ಸೀರೀಸನ್ನು ಪರಾಮಹ ಸ್ಟುಡಿಯೋಸ್ ಅವರು ಪ್ರೆಸೆಂಟ್ ಮಾಡಲಿದ್ದಾರೆ. ಹಾಗಾಗಿ ಎಲ್ಲರೂ ಈ ವೆಬ್ ಸೀರೀಸನ್ನು ವೀಕ್ಷಿಸಿ ಇದಕ್ಕೆ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ. ಹಾಗಾಗಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ಗಳು. ಸೊ ಈ ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಮೂವಿ ವಾಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.